ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SC ಸ್ಟೂಡೆಂಟ್ಸ್ಗೆ ಪ್ರೈಸ್ ಮನಿ ಆನ್ಲೈನಲ್ಲಿ ಯಾವ ರೀತಿ ಅರ್ಜಿ ಹಾಕೋದು ಅಂತ ಈ ವಿಡಿಯೋದ ಮುಖಾಂತರ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೇಡ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಿದ ನಂತರ ಎಜುಕೇಷನ್ ಪ್ರೈಸ್ ಮನಿ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಇದೆ, ಅಲ್ಲಿ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಮೀನ್ಸ್ ಅದು PUC ಮತ್ತು ಅದ್ರ ಮೇಲ್ಗಡೆ ಇದ್ದರೆ ಪೋಸ್ಟ್ ಮೆಟ್ರಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಿಲ್ಲ ಅಂದರೆ SSLC ಆಗಿದ್ದರೆ SSLC ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿಕೊಂಡು ಒಂದು OTPನ ಜನ್ರೇಟ್ ಮಾಡ್ಕೊಳ್ಳಿ. ಜನ್ರೇಟ್ ಮಾಡ್ಕೊಂಡಿದ ನಂತರ ನಿಮಗೆ ಆಧಾರ್ ರಿಜಿಸ್ಟರ್ಡ್ OTPಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ OTP ಬರುತ್ತೆ. ಆ OTPನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಿದ ನಂತರ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಮುಂದುವರಿಯಿರಿ. ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಈ ರೀತಿ ನಿಮ್ಮ ಹೆಸರು ಫೆಚ್ ಆಗುತ್ತೆ. ನಂತರ ಈ ಕಡೆ ಸೈಡು ಫೋಟೋನೂ ಫೆಚ್ ಆಗುತ್ತೆ. ಕ್ಲಿಯರಾಗಿ ನೋಡ್ಕೊಳ್ಳಿ. ಒನ್ ಬೈ ಒನ್ ಅಲ್ಲಿ ಏನೇನು ಡೀಟೇಲ್ಸ್ ಕೇಳುತ್ತೆ ಅದೆಲ್ಲನೂ ಎಂಟ್ರಿ ಮಾಡ್ಕೊಂಡು ಬನ್ನಿ. SSLC ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ತಂದೆ ತಾಯಿ ಹೆಸರನ್ನ ಎಂಟ್ರಿ ಮಾಡಿಕೊಂಡು ನಂತರ ಫೋನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಫೋನ್ ನಂಬರ್ನ ಎಂಟ್ರಿ ಮಾಡಿದ ನಂತರ ನಿಮ್ಮ ಕಾಲೇಜ್ ಅಥವಾ SLC ಆಗಿದ್ದರೆ ಸ್ಕೂಲು ಎಲ್ಲಿ ಪಾಸ್ಔಟ್ ಆಗಿರ್ತೀರ ಮೀನ್ಸ್ ಯಾವ ಡಿಸ್ಟಿಕಲ್ಲಿ ಮತ್ತು ಯಾವ ತಾಲೂಕಲ್ಲಿ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಕೆಲವ್ರದ್ದು ಏನು ಅಂದರೆ ಹೋಮ್ ಡಿಸ್ಟಿಕ್ಕೇ ಬೇರೆ ಇರುತ್ತೆ, ಕಾಲೇಜ್ ಡಿಸ್ಟಿಕ್ಕೇ ಬೇರೆ ಇರುತ್ತೆ. ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೋಮ್ ಡಿಸ್ಟಿಕ್ಕು ಕಾಲೇಜ್ ಡಿಸ್ಟಿಕ್ ಬೇರೆ ಇದ್ದಾಗ ಕಾಲೇಜು ಏನು ಡಿಸ್ಟಿಕ್ ಇರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಎಂಟ್ರಿ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಎಂಟ್ರಿ ಮಾಡ್ಕೊಳ್ಳಿ. ಇದೆಲ್ಲ ಸಬ್ಮಿಟ್ ಆದಮೇಲೆ ನಿಮ್ಮ ಕಾಲೇಜ್ ಡಿಸ್ಟಿಕ್ ಎಲ್ಲಿರುತ್ತೆ ಅಲ್ಲಿ ನೀವು ಡಾಕ್ಯುಮೆಂಟನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಇವಾಗ ಎಂಟ್ರಿ ಏನು ಮಾಡ್ತೀರಾ ಅಲ್ಲಿಗೆ ತೊಗೊಂಡೋಗಿ ಅದೇ ಡಿಸ್ಟಿಕ್ ಅದೇ ತಾಲೂಕಿಗೆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಇವಾಗ ನೀವು ಯಾವ ಡಿಸ್ಟಿಕಲ್ಲಿ ಓದಿದರೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ನಂತರ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ಸ್ನ ಮೀನ್ಸ್ RD ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. SC ಸ್ಟೂಡೆಂಟ್ಸ್ಗಳೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಈಗ ಆ್ಯಕ್ಚುಲಾಗಿ ಏನೀಗ ಒಳ ಮೀಸಲಾತಿ ಅಂತ ಬಿಟ್ಟಿದ್ದಾರೆ, ಗೌರ್ಮೆಂಟು ಚೇಂಜ್ ಮಾಡಿದೆ ಕ್ಯಾಸ್ಟ್ ಡೀಟೇಲ್ಸ್ನ. ಅದನ್ನು ಅಪ್ಡೇಟ್ ಮಾಡಿಕೊಂಡು ನೀವಿಲ್ಲಿ ಅರ್ಜಿನ ಹಾಕಬೇಕಾಗಿರುವಂಥದ್ದು. ಕೇರ್ಫುಲ್ಲಾಗಿ ಹಳೇದನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ ಮ್ಯಾಕ್ಸಿಮಮ್ಮು. ಇನ್ ಕೇಸ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಹೊಸ ಕ್ಯಾಸ್ಟ್ ಹಾಕಬೇಕು ಅಂತಂದರೆ ಅದು ಬರಲ್ಲ. ಅದರಿಂದ ನೀವು ಹೊಸ ಕ್ಯಾಸ್ಟನ್ನು ಮಾಡಿಸಿ ನೀವು ಅರ್ಜಿ ಹಾಕೋದು ಬೆಸ್ಟ್ ಆಗುತ್ತೆ. ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ನಾನು ಫಿಕ್ಸ್ ಮಾಡಿ ಅದ್ರ ಡೀಟೇಲ್ಸ್ನ ತೊಗೊತೀನಿ. ಎಂಟ್ರಿ ಮಾಡಿದ ನಂತರ ನಿಮಗೆ ಇಲ್ಲಿ ರಿಸಲ್ಟ್ ಯಾವಾಗ ಬಂತು ಆ ರಿಸಲ್ಟ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಕೋರ್ಸ್ ಏನು ಓದಿದ್ದೀರ ನೀವು ಅದನ್ನು ಇಲ್ಲಿ ಸರ್ಚ್ ಮಾಡಿಕೊಂಡು PUC ಓದಿದರೆ PUC, SLC ಓದಿದ್ರೆ SLC, ಡಿಗ್ರಿ ಓದಿದರೆ ಡಿಗ್ರಿ ಯಾವುದಿರುತ್ತೆ ಅದು. ನಾನಿವಾಗ ಇಲ್ಲಿ PUCಗೆ ಅರ್ಜಿ ಹಾಕ್ತಿರೋದ್ರಿಂದ ನಾನಿಲ್ಲಿ PUC ಅಂತ ಸೆಲೆಕ್ಟ್ ಮಾಡ್ಕೊತೀನಿ. PUCನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ನೆಕ್ಸ್ಟು ಯಾವುದು ಆರ್ಟ್ಸಾ ಸೈನ್ಸಾ ಕಾಮರ್ಸಾ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಂಡಿದ ನಂತರ ನೀವೆಲ್ಲ ಸೆಮಿಸ್ಟರ ಕೇಳುತ್ತೆ. ಅದು ಡಿಗ್ರಿ ಆಗಿದರೆ ನಿಮಗೆ ಸೆಮಿಸ್ಟರ್ ಬರುತ್ತೆ. ನೀವೀಗ PUC ಆಗಿರೋದ್ರಿಂದ ಆ್ಯನ್ಯುವಲ್ ಅಂತ ಬರುತ್ತೆ. ಆ್ಯನ್ಯುವಲ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ನಂತರ ನಿಮ್ಮ ಯೂನಿವರ್ಸಿಟಿನ ಕೇಳುತ್ತೆ. ಯೂನಿವರ್ಸಿಟಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೊ ನೀವು ಡಿಪಾರ್ಟ್ಮೆಂಟನ್ನು ಸರ್ಚ್ ಮಾಡಿದ್ರೇ ನಿಮ್ಗೆ ಅಲ್ಲಿ ಬರುತ್ತೆ. SSLC ಆಗಿದ್ದರೆ ಸೆಕೆಂಡರಿ ಅಂತ ಸರ್ಚ್ ಮಾಡಿದ್ರೆ ಅದು ಬಂದುಬಿಡುತ್ತೆ ನಿಮಗೆ SSLC ಅನ್ನೋ ಆಪ್ಷನ್ನು. ಸೊ ನಾನೀಗ PUC ಆಗ್ತಿರೋದ್ರಿಂದ PUCನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ PUC ಸೆಲೆಕ್ಟ್ ಮಾಡಿದ ನಂತರ ನೀವು ಯಾವ ಕಾಲೇಜ್ ಥ್ರೂ ಪಾಸ್ಔಟ್ ಆಗಿರ್ತೀರ ಆ ಕಾಲೇಜ್ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಎಂಟ್ರಿ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಪರ್ಸೆಂಟೇಜು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಸೊ PUCನ ಎಷ್ಟು ವರ್ಷ ಓದಿದ್ದೀರ ಅಂತ ಕೇಳುತ್ತೆ. ಇಲ್ಲಿ 2 ಇಯರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫಸ್ಟ್ PUC ಮತ್ತು ಸೆಕೆಂಡ್ PUC ಮಾರ್ಕ್ಸ್ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸೊ ಫಸ್ಟ್ PUC ಮತ್ತು ಸೆಕೆಂಡ್ PUC ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡಿ ನಾನು ತೋರಿಸಿದ್ನಲ್ಲ 70%. ಸೊ ನಾನು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಕಾಲೇಜ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ ನಂತರ ಅದು ಪರ್ಸೆಂಟೇಜು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಸೊ ಇವಾಗ ನಾನು ಫಸ್ಟ್ PUC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೀನಿ, ಸೆಕೆಂಡ್ PUCನ ಅಪ್ಲೋಡ್ ಮಾಡಿ ನಂತರ ಇಲ್ಲಿ ಎಲ್ಲನೂ ಒಂದು ಸಲ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಅನ್ನೋ ಆಪ್ಷನ್ ಇದೆಯಾ ಕೆಳಗಡೆ ಬನ್ನಿ, ಸ್ವಲ್ಪ ಸ್ಕ್ರೋಲ್ ಮಾಡಿ ರಿಜಿಸ್ಟರ್ ಅನ್ನೋ ಆಪ್ಷನ್ ಇದೆ, ನಾನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಒಂದು ಇಲ್ಲಿ ಈ ರೀತಿ ಜನ್ರೇಟ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ಸರಿ ಇದೆ ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಪ್ರಿಂಟ್ ತಗೊಂಡು ನೀವು ಕಾಲೇಜ್ ನೀವೇನು PUC ಪಾಸ್ ಆಗಿರ್ತೀರ ಅಥವಾ SLC ಪಾಸ್ ಆಗಿರ್ತೀರ ಆ ಕಾಲೇಜಲ್ಲಿ ಸೀಲು ಸಿಗ್ನೇಚರ್ ಮಾಡಿಸ್ಕೊಂಡು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಇದನ್ನೆಲ್ಲ ಸಬ್ಮಿಟ್ ಮಾಡಬೇಕು. ಸೊ ಇದಿಷ್ಟು ಆಗಿತ್ತು SC ಸ್ಟೂಡೆಂಟ್ನ ಪ್ರೈಸ್ ಮನಿಗೆ ಅರ್ಜಿ ಹಾಕುವ ಸಂಪೂರ್ಣ ವಿಧಾನ. ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.